ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಜೋರಾಗಿ ಚಪ್ಪಾಳೆ. ಬೆನ್ನೆಲುಬು ಈ ಕಾರ್ಯಕ್ರಮ ಮಾಡಕ್ಕೆ ಬೆನ್ನೆಲುಬು ತಪ್ಪಾಗಲಿಕ್ಕಿಲ್ಲ. ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರುವಂತಹ ಪುರುಷೋತ್ತಮ ಕುಲಕರ್ಣಿ ಸರ್, ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಂಗಳೆ ಸರ್ ಕರೆಯೋದಕ್ಕಿಂತ ಮುಂಚಿತವಾಗಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಯೂಸುಫ್ನವರು ಕೂಡ ಗೌರವ ಸಮರ್ಪಣೆ ನಿರ್ವಹಿಸಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಗೌರವ ಸಮರ್ಪಣೆಯನ್ನು ಜಿಲ್ಲಾಧ್ಯಕ್ಷರಾಗಿರುವಂತಹ ಯೂಸುಫ್ನವರು ಈ ಒಂದು ಎಲ್ಲ ಪತ್ರಕರ್ತ ಮಿತ್ರಗಳನ್ನು ಒಗ್ಗೂಡಿಸುವಂತ ಕೆಲಸ ಸತತವಾಗಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಪತ್ರಕರ್ತರನ್ನು ದರ್ಶನಾತ್ಮಕ ಎಲ್ಲ ಛಾಯಾಗ್ರಾಹಕರನ್ನು ಕೂಡ ಇವರು ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು, ಅವರೊಂದಿಗೆ ಸಹಕಾರದಿಂದ ನಡೆದುಕೊಳ್ತಾ ಇರುವಂತಹ ರೀತಿ ನೀತಿಯಿಂದ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಸತತವಾಗಿ ಮುಂದುವರಿತಾ ಇದ್ದಾರೆ. ಧನ್ಯವಾದಗಳು ಯೂಸುಫ್ ನೇವರ್ ಸರ್. ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಮಾನ್ಯ ಸಚಿವರು ಬಂದ ತಕ್ಷಣನೇ ಸಸಿಗೆ ನೀರು ಉಣಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿದ್ವಿ. ದಯವಿಟ್ಟು ವಾಸ್ತವವಾಗಿ ಮಾತನಾಡುವಂತೆ ನಾನು ವಿನಂತಿಸಿಕೊಳ್ತೇನೆ. ಕ್ಷಮಿಸಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಬರಬೇಕಾಗಿತ್ತು. ಅವರಿಗೆ ಹಲವು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿತ್ತು. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ಸಂಘಟನೆಗೆ ಈ ಒಂದು ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಸಮಾರಂಭಕ್ಕೆ ಇವತ್ತಿನ ಚಾಲನೆ ನೀಡ್ತಾ ಇರುವಂತಹ ಉದ್ಯೋಗಿಗಳಿಗೂ ಹಾಗೂ ಮಾನ್ಯ ಶಾಸಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಪರಮ ಪೂಜ್ಯರಿಗಳಿಗೂ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತೇಳಿ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಕಾಲಿಲ್ಲದಂತವರೇ ನಮಗೆ ಶಕ್ತಿ ಬಂತು, ಪ್ರೀತಿ ಕೊಟ್ಟಂತವರೇ ದೇವರು. ಇವತ್ತು ಬಸ್ ಪಾಸ್ ಇರ್ಬೋದು, ಅಕ್ರಿಡೇಷನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕ್ಯಾಮ್ರಾ ಯೂನಿಟ್ರೆ ಮಾತ್ರ ಸೌಲಭ್ಯ ಕೊಡ್ತಾರೆ. 80% ಪತ್ರಕರ್ತರು ಬೀದಿಯಲ್ಲಿ ಇವತ್ತು ಸರ್ಕಾರವನ್ನು ಗಮನಿಸ್ತಾ ಇಲ್ಲ. ಆ ಪತ್ರಿಕೆಯ ಮಾಲೀಕರನ್ನು ಸರಿಯಾದ ವೇತನ ಕೊಡದಾನೆ, ಇನ್ಶೂರೆನ್ಸ್ ಕೊಡದಾನೆ, ಇವತ್ತು ಕಾರ್ಮಿಕ ಕಾನೂನುಗಳು ಅನುಷ್ಠಾನವಾಗದೇ ಇವತ್ತು ನಿಸ್ವಾರ್ಥ ಸೇವೆಯಲ್ಲಿ ಇಡೀ ರಾಜ್ಯದ ನಾವು 80% ಪತ್ರಕರ್ತರು ಇವತ್ತು ಸಾರ್ವಜನಿಕರ ಹಾಗೂ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಅದು ನಮ್ಮ ನಿಸ್ವಾರ್ಥ ಬದುಕು ಅಂತ ತಿಳ್ಕೊಂಡ್ಬಿಟ್ಟು ನಾವು ಹೆಮ್ಮೆಯಿಂದ ಸಾಕಿರೋದು ನನಗೆ ಒಂದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಕಾಕಿ ಕಾವಿ ಖಾದಿ ಏನಾದ್ರೂ ತಿದ್ದುವಂತ ಒಂದು ಶಕ್ತಿ ಇದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಅಂತ ಹೆಮ್ಮೆಯಿಂದ ಹೇಳಕ್ ನಾನು ಇಷ್ಟಪಡ್ತೇನೆ. ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಯಾವ ರೀತಿ ಸೇರ್ಪಡೆ ಆಗ್ತವೋ ಅದೇ ರೀತಿ ನಮ್ಮ ಪತ್ರಕರ್ತರಲ್ಲಿನೂ ಅನೇಕ ಸಂಘಟನೆಗಳಿದ್ದು ನಮ್ಮ ಗುರಿ, ನಮ್ಮ ಹೋರಾಟ ಒಂದೇ. ಇಡೀ ರಾಜ್ಯದ ಎಲ್ಲಾ ಪತ್ರಕರ್ತರುಗಳು ನಮಗೆ ಮೂಲಭೂತ ಸೌಕರ್ಯ ಸಿಗಬೇಕಾದ್ದು ನಮ್ಮ ಧರ್ಮ, ನಮ್ಮ ಹೋರಾಟ ಕೂಡ. ಇವತ್ತು ಮಾನ್ಯ ಸಚಿವರು ಬರ್ತಾರಂತ ಬಹಳಷ್ಟು ಆಸೆ ಇರುತ್ತೆ ನಮಗೆ. ಶಿವಾನಂದ ಪಾಟೀಲ್ ಸರ್ ಅವರು ಅವ್ರ ಮುಖಾಂತರ ಅವರೊಬ್ಬ ಪ್ರಭಾವಿ ಮಂತ್ರಿ ಆಗಿದ್ರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಒಂದು 2 ಮನವಿ ಮುಟ್ಟಿಸಬೇಕಾದಂತ ಒಂದು ಧರ್ಮನೂ ಹಾಗೂ ಒಂದು ಅಂತ ನಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಅಂಕ ಪಡೆದಂತ ಬಿಜಾಪುರದಲ್ಲಿ ಇರುವಂತ ಯಾವುದೇ ವಿದ್ಯಾರ್ಥಿಗಳಿಗೂ ತಮ್ಮ ಬ್ಯಾಂಕಿನ ಮುಖಾಂತರ 50,000 ರೂಪಾಯಿಯನ್ನು ಕೊಟ್ಟಂತದ್ದು ನಾವು ಪೇಪರಲ್ಲಿ ಓದಿದ್ವಿ. ಅಂತ ಒಬ್ಬ ಮುಖಂಡರ ಮುಖಾಂತರ ಇವತ್ತು ಅನೇಕ ಹೋರಾಟಗಳು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇರ್ಬೋದು, ಫ್ರೀಡಂ ಪಾರ್ಕ್ ಅಲ್ಲಿ ಇರ್ಬೋದು, ಇವತ್ತು ರಸ್ತೆಯಲ್ಲಿ ಬರೆದಂತ ಮನವಿಗಳನ್ನ ಮಾನ್ಯ ಸಿದ್ದರಾಮಯ್ಯರಿಗೂ ತಲುಪಿಸಿಕೊಟ್ಟಿರ್ಬೋದು.
ಆದ್ರೆ ಇವತ್ತು ಯಾಕೋ ಸಿದ್ದರಾಮಯ್ಯರು ಈ ನಮ್ಮ ಪತ್ರಕರ್ತರ ಒಂದು ಮೂಲಭೂತ ಕಡೆ ಗಮನ ಹರಿಸ್ತಾರೆ. ಅವ್ರು ಏನಂತೂ ಹಂಗಿದ್ದಾರೆ, ಅವ್ರನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ 16 ಬಜೆಟ್ ಮಂಡಿಸಿದಂತ ಹಲವಾರು ಭಾಗ್ಯಗಳ ಸರ್ಕಾರ ಅಂತ ಏನಂತೀವಿ, ಕೇವಲ 10,000 ಪತ್ರಕರ್ತರಿಗೆ ಇವತ್ತು ಮೂಲಭೂತ ಕೊಡುವಲ್ಲಿ ಜೊತೆಗೆ ಒಂದು ಬಸ್ ಪಾಸ್ ಕೊಡುವಲ್ಲಿ ಬಹಳಷ್ಟು ಹಿಂದುಳಿದಿದ್ದಾರೆ. ಒಂದು ನ್ಯಾಯ ನಮ್ಮ ಪತ್ರಕರ್ತರಿಗೆ ಒದಗಿಸಿಲ್ಲ ಅನ್ನೋ ಒಂದು ನೋವು ನನಗೆ ಇದೆ. ಈ ವಿಚಾರಗಳನ್ನು ಇವತ್ತು ನಮ್ಮ ಶಿವನಾಥ್ ಪಾಟೀಲ್ ಸಾಹೇಬ್ ಇಟ್ಟಿದ್ರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಮತ್ತೊಂದು ಮನವಿ ಜೊತೆಗೆ ಒಂದು ಗಡುವನ್ನು ನೀಡಕ್ಕೆ ಇಷ್ಟಪಟ್ಟಿದ್ದೆ. ಆಗಸ್ಟ್ 15 ಒಳಗಡೆ ಕೊನೆ ನನ್ನ ಗಡುವು ಏನಿದೆ ಅದ್ರ ಒಳಗಡೆ ನಮ್ಮ 80% ಪತ್ರಕರ್ತರಿಗೆ ಬಸ್ ಪಾಸ್ ಸಿಗದೆ ಹೋದ್ರೆ ಸಿಎಂ ವಿರುದ್ಧ ನಮ್ಮ ಕಾನಿಪ ಧ್ವನಿಯಿಂದ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ನಾನು ಫೈಲ್ ಮಾಡೇ ಮಾಡ್ತೀನಿ ಅಂತ ಇವತ್ತು ಪತ್ರಕರ್ತರ ಮುಂದೆ ಮಾತು ಕೊಡ್ತಾ ಇದ್ದೀನಿ. ಇವತ್ತು ಸರ್ಕಾರಗಳನ್ನೇ ಉರುಳಿಸ್ತೀವಿ ನಾವು ಕೊಡ್ತಾ ದೊಡ್ಡ ಮಟ್ಟದಲ್ಲಿ ನಾವು ಪತ್ರಕರ್ತರ ಬಿಂಬಿತ ಹಾಕಿಕೊಂಡು ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳ ಕಣ್ಣೀರಲ್ಲಿ ತೊಳಿತಾರೆ. ಇವತ್ತು ನಮ್ಮ ಪತ್ರಕರ್ತರು ಸತ್ರೆ 9 ದಿನ ಕಾರ್ಯ ಮಾಡೋದನ್ನು ಬಹಳಷ್ಟು ಹೀನಾಯ ಸ್ಥಿತಿ ಇದೆ ಕೆಲ ಪತ್ರಕರ್ತರು. ಇವತ್ತು ಕೇವಲ 20% ಪತ್ರಕರ್ತರು ಮಾತ್ರ ಕಾರು ಬಾರಿನಲ್ಲಿ ಆರಾಮಾಗಿ ಇರ್ಬೋದು. ಇವತ್ತು 90% ಪತ್ರಕರ್ತರು ಇವತ್ತು ನೋಡಿ, ಇವತ್ತು ರಾಜ್ಯದ 2.3 ಕೋಟಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಓಡಾಡೋ ಉಚಿತ ಬಸ್ ಪಾಸ್ ಕೊಟ್ಟರೆ ಸಂತೋಷ. ಅವರು ನಮ್ಮ ತಾಯಿಯಂದರು ಅಕ್ಕ ತಂಗಿರ ಅವರ ಬಗ್ಗೆ ನನ್ನ ಎರಡನೇ ಒಂದು ಉಪಯೋಗ ನನ್ನ ಸ್ವಾಗತ. ಆದ್ರೆ ಈ ಪಾಯಿಂಟ್ 1% ಇಲ್ಲ. ಇದು ಕೊಡೋಕೆ ಹಲವಾರು ರೀತಿ ಮಾಡೋದ್ರಿಂದ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು, ಒಂದು 11 ತಿಂಗಳ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಸ್ಟೇಟ್ಮೆಂಟ್ ಬೇಕು, ಜೊತೆಗೆ ಕಾಯಂ ನೇಮಕಾತಿ ಆದೇಶ ಬೇಕು 4 ವರ್ಷ. ಏನ್ ಸರ್ಕಾರ ಏನು ನಮಗೇನಾದ್ರೂ ಪರ್ಮನೆಂಟ್ ಸಂಬಳ ಏನಾದ್ರೂ ಅನೇಕ ಸವಲತ್ತು ಕೊಟ್ಬಿಟ್ಟು ನಮ್ಮ ಸ್ಥಿತಿಗತಿ ಸುಧಾರಿಸಕ್ಕೆ ಏನಾದ್ರು ಮಾಡ್ತಾ ಇದೆ? ಇವತ್ತು ಮಹಿಳೆಯರಿಗೆ ಮಂಗಳ ಮಕ್ಕಳಿಗೆ ಓಡಾಡಕ್ಕೆ ಕೊಡ್ತಾರೆ ಒಬ್ರು, ಬರೀ ಒಂದು ಆಧಾರ್ ಕಾರ್ಡ್ ಇಟ್ರೆ ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಅವ್ರಿಗೆ ಒದಗಿಸ್ತಾ ಇದ್ರಿ. ನಮ್ಮ ಪತ್ರಕರ್ತರು ಇವತ್ತು ನಿಮ್ಮ ಸರ್ಕಾರನ ಬಳಸ್ತೀವಿ, ಉಳಿಸ್ತೀವಿ, ಎಲ್ಲಾ ರೀತಿಯಿಂದ ನೀವು ಮಾಡಂತ ಕಾರ್ಯಗಳನ್ನ ಸಾರ್ವಜನಿಕರು ಮುಟ್ಟಿಸ್ತೀವಿ. ಇದು ಕೊಡಕ್ಕೆ ನಾವು ಇಷ್ಟು ವರ್ಷ ಕಾಯ್ಬೇಕು ಪತ್ರಕರ್ತರಾದವರು. ನಾವು ಅಷ್ಟು ನೋವಿನ ವಿಚಾರ ಈ ಸಂದರ್ಭದಲ್ಲಿ ಇದೊಂದು ವಿಚಾರ. ಎರಡನೇ ವಿಚಾರ, ಕೂಡಲೇ ವಕೀಲರ ರಕ್ಷಣಾ ಕಾಯ್ದೆ ಅನುಮೋದನೆ ಆಯಿತು. ಆಲ್ರೆಡಿ ಅನೇಕ ಹೋರಾಟಗಳು ಬೀದಿಯಲ್ಲಿ ನಿಂತ್ಕೊಂಡು ಮಾಡ್ತಾರೆ ನಾವು ಪತ್ರಕರ್ತರ ರಕ್ಷಣಾ ಕಾಯ್ದೆ. ಏನಾಗಿದೆ ಸರ್ಕಾರಕ್ಕೆ? ಭಾರತ ಸರ್ಕಾರ ಸ್ವಾತಂತ್ರ್ಯ ಬಂದಾಗಿಂದ ಪತ್ರಕರ್ತರಿಗೆ ಕೊಡಬೇಕಾದಂತ ಮೂಲ ಸೌಕರ್ಯ ಕೊಡಕ್ಕೆ ಯಾಕೆ ಎದುರ್ತಾ ಇದ್ದೀರಿ? ಇನ್ನು ಬೇರೆ ಸಂಘಟನೆಗಳಂತೂ ಸರ್ಕಾರ ಒಂದು ಸ್ವಲ್ಪ ಬ್ಯಾಂಕ್ ಕೊಟ್ಟರೆ ಸಾಕು, ಅವರಿಂದ ಹೋಗೋದು ವಾರ್ತೆಗಳಿಂದ ಬಜೆಟ್ ಕಾಯೋದು, ಇಲ್ಲ ಬಜೆಟ್ ಇರೋದು. ಯಾರೋ ಹೋರಾಟ ಮಾಡೋದು ಏನನ್ನೂ ಬೆಳೀತಾರೆ. ಇವತ್ತು ನಾವು ಪತ್ರಕರ್ತರು ಏನಾದ್ರು ಮನಸ್ಸು ಮಾಡಿ ನಿಂತ್ಕೊಂಡಿದ್ದು ಸರ್ಕಾರ ಯಾವುದೋ ನನಗೆ ಕೊಡುತ್ತೆ ಅನ್ನೋ ಸ್ಥಿತಿಯಲ್ಲಿ. ಇವತ್ತು ನಮ್ಮ ತನವನ್ನೇ ಪತ್ರಕರ್ತರ ಆಶ್ರಯಗಳ ಸಮಾಧಿಗಳ ಮೇಲೆ ಇವತ್ತು ನಮ್ಮ ಸಂಘಟನೆ ಮುಖಂಡರು ಏನು ಸೊಳ್ಳ ಕಟ್ತಾ ಇದ್ದಾರೆ. ಇದು ನಿಲ್ಲಬೇಕು. ಇದು ನಿಲ್ಬೇಕಂದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಇಲ್ಲಿಯವರೆಗೆ ಮಾಧ್ಯಮದ ಇತಿಹಾಸದಲ್ಲಿ ಯಾರು ಕಾನೂನು ಮೆಟ್ಟಿ ಇದುವರೆಗೂ ಆಗ್ತಿಲ್ಲ. ವಾರ್ತಾ ಇಲಾಖೆ ಬಿಟ್ಟು ಯಾರು ಧ್ವನಿ ಎತ್ತಿ ಮಾತಾಡಿದ ಇವತ್ತು ಯಾವ ಸಂದರ್ಭದಲ್ಲೂ ನಾವು ನೋಡುದು. ಇವತ್ತು ಏನಾದರೂ ಇವತ್ತು ಕಾನೂನು ಮುಖಾಂತರ ಚಾಟಿ ಬೀಸೋದು ಏನಾದ್ರು ಇತ್ತಂತಂದ್ರೆ ಇವತ್ತು ವಾರ್ತಾ ಇಲಾಖೆ ಸಿಎಂ ಆಗಿದ್ದ ಎಚ್ಚರಿಸುವಂತ ಒಂದು ತಾಕತ್ತು ಏನಾದ್ರು ಇದ್ರೆ ಅದು ನಮ್ಮ ಕಾನೂನು ಬಿಟ್ರೆ ನಮ್ಮ ಪತ್ರಕರ್ತರು ಯಾರು ಎಂದು ನಮ್ಮ ಕಾನೂನು ಧ್ವನಿ ಸಂಘಟನೆಯಿಂದ ನಾನು ಪತ್ರಕರ್ತರಿಂದ ಪತ್ರಕರ್ತರಿಗಾಗಿಯೇ ಅಂತಂದ್ಬಿಟ್ಟು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದ್ವಿ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ಈ ಬ್ಯಾಂಕ್ ಜನರೇಷನ್ ಹೋಗಿದೆ. ಅಲ್ಲಿ ಒಂದು ನಮಗೆ ಟ್ಯಾಕ್ಸ್ ಎಕ್ಸೆಪ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಆ ಸರ್ಟಿಫಿಕೇಟ್ ತರಕ್ಕೆ ಇನ್ನು ಒಂದು ತಿಂಗಳು ಬೇಕಾಗ್ತದೆ. ಅದಾದ್ಮೇಲೆ ಇವತ್ತು 3,000 ಜನ ಏನು ನನ್ನ ಸದಸ್ಯರಿದ್ದಾರೆ, 3,000 ಜನ ಬೇಡ, ಕೇವಲ 300 ಜನ ಸದಸ್ಯರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಒಪ್ಪಿಗೆ ತಗೊಂತೀನಿ. ನಿಮಗೆ ಅದಕ್ಕೆ ಒಪ್ಪಿಗೆ ಮಾತ್ರ ತಿಂಗಳಿಗೆ 100 ರೂಪಾಯಿ ಯಾವುದೋ ಒಂದು ದೇವಸ್ಥಾನಕ್ಕೂ ಬಡ ಬಗ್ಗರಿಗೂ ನಿರ್ಗತಿಗೂ ಆಗಿಲ್ಲ ಅನ್ಕೋಣ. ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ನಾವೇ ನಿಂತ್ಕೊಂಡು ಡಬ್ಬ ಕೊಟ್ಟು ಆ 300 ಜನ ಒಂದು ತಿಂಗಳಿಗೆ 1,000 ಆಗುತ್ತೆ. ಇನ್ನೂ ಒಂದು 20 ಜನ 500 ರೂಪಾಯಿ ಕಡೆ ಮುಂದೆ ಅದೊಂದು 20,000 ಆಯ್ತಂದ್ರೆ 50,000 ವರ್ಷಕ್ಕೆ 6 ಲಕ್ಷ. ಈ ಅಕಸ್ಮಾತ್ ಏನಾದ್ರೂ 1 ರಿಂದ 2 ವರ್ಷ ಹಿಂಗೆ ಹೋಗ್ಬಿಟ್ಟು 3,000ರಿಂದ ಇನ್ನು ಹೆಚ್ಚಿನ ಜನ ಏನಾದ್ರೂ ಈ ಒಂದು ಚಾರಿಟಬಲ್ ಟ್ರಸ್ಟ್ಗೆ ನಮ್ದೆಲ್ಲ ಎಲ್ಲೋ ಅನ್ಕೊಂಡು ನಾವೆಲ್ಲ ಮನಸ್ಸು ಮಾಡೋದಾಯ್ತಂದ್ರೆ ವರ್ಷಕ್ಕೆ 60,000
ಪತ್ರಿಕೆ ಸಮ ಅಂತ ಹೇಳ್ತಾರೆ. ನಿಜ, ಅದು ಕಾರಣ ಪತ್ರಕರ್ತರು ಭ್ರಷ್ಟಾಚಾರಗಳಾಗದ ಕಾರಣ ನಮ್ಮ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿರುವಂತ ಅನೇಕ ಸವಲತ್ತು ಪಡೆಯುವಂತ ಮಾಧ್ಯಮದಲ್ಲಿ ಏನಿರುತ್ತಿದ್ದಾರೆ ಮಾಧ್ಯಮ ಪಟ್ಟಿಯಲ್ಲಿ ಆ ಮಾಲೀಕರು ಜೊತೆಗೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಒಂದು ಎಷ್ಟೆಲ್ಲ ಜಾತಿ ಗಣತಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತು ನಮ್ಮ ಶಾಸಕರು ಬಂದಿದ್ದಾರೆ, ಕೆಲವು ಶಾಸಕರು ಅವ್ರ ಮುಖಾಂತರ ಹೇಳ್ತೀನಿ, ದಯಮಾಡಿ ಇವತ್ತು ಜಾತಿ ಗಣತಿ ಆಗುತ್ತದೆ ಅದೇ ರೀತಿ ನಮ್ಮ ಪತ್ರಕರ್ತರ ಜನಗಣತಿ ಮಾಡುವುದು. ಇರೋದು 10,000 ಕೇವಲ 4 ಕ್ವಿಂಟಲ್ ಮುಗಿದುಕೊಂಡು ಜನಗಣತಿ ನಮ್ಮ ಪತ್ರಕರ್ತರ ಗಣತಿ. ಆರ್ಥಿಕ ದುರ್ಬಲ, ಆರ್ಥಿಕವಾಗಿ ಯಾರ ಹಿಂದೋಗೋದು ಅಂತ ಪತ್ರಕರ್ತರ ನಮ್ಮ ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷ ಆದಂತ ರಾಥೋಡ್ ಸರ್ ಅವರು ಹಾಗೂ ವಿನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆ ಇನ್ನಿತರೆಲ್ಲ ನಾವೆಲ್ಲ ಆರಾಮಾಗಿ ಕೂತಿದ್ವಿ. ಹಿಂದೆ ಎಷ್ಟು ನೋವು ನಲಿಯುವುದು ಒಂದು ಸಂಘಟನೆ ಮಾಡಿ ಇಷ್ಟು ಜನ ಸೇರಿಸಿ ಇಷ್ಟು ಜನ ಹಿಡಿದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಮಗಿನ ಹಿರಿಯರು ಎಲ್ಲ ನೀವೆಲ್ಲ ಕೆಳಗೆ ಬರ್ತೀರಿ. ನೀವೆಲ್ಲ ಇರೋದ್ರಿಂದನೇ ಈ ವೇದಿಕೆಗೆ ಒಂದು ಕಡೆ ಗೌರವ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಯಾರು ದೊಡ್ಡವರಲ್ಲ ಚೆನ್ನರಲ್ಲ ಅಂತ ಹೇಳ್ತಾ ಬರುವಾಗ ನಾವು ಯಾರು ಹೇಳೋದು ಬರಲ್ಲ ಚೌಕಟ್ಟು ಹೋಗ್ಬೇಕಾದ್ರೂ ನಾವು ಯಾರು ಹೇಳಿದ್ರೆ ಹೋಗ್ತೀವಿ. ಇವೆರಡು ಮಧ್ಯೆ ಸಾಗುತ್ತಾ ಒಂದು ನಮ್ಮ ಜೀವನದಲ್ಲಿ ಅರಿವಿರುವ ಹೂಗಳಿಗೆ ಗೊತ್ತಿರುವುದಿಲ್ಲ. ತಾನು ದೇವರ ಸನ್ನಿಧಿಗೆ ಅರ್ಪಿತ ಆಗ್ತೀನೋ ಅಥವಾ ಸಾವನ್ನು ಅಪ್ಪಿದಂತ ವ್ಯಕ್ತಿಗೆ ಒಪ್ಪಿದಂತ ಆ ಒಂದು ಸುವಾಸನೆ ಬೀರುವಂತ ಅರಿವಿರುವ ಹೂಗಳಿಗೆ ಗೊತ್ತಿಲ್ಲ. ಇವತ್ತು ನಮ್ಮ ನಿಮ್ಮ ಜೀವನ ಏನಂತ ಹೇಳ್ತಾ ಇರೋ 4 ದಿನ ಇದ್ರೂ ನಿಜವಾದಂತ ಒಂದು ಪವಿತ್ರವಾದಂತ ನಾವು ಕಾರ್ಯ ಮಾಡ್ತಾ ಇನ್ನೊಂದರಿಗೆ ನೋವು ಬರ್ತಾನೆ ನಮ್ಮ ಕೈಲಾದ್ರೆ ನಾವು ಒಳ್ಳೆ ಕೆಲಸ ಈಗಿದ್ರೆ ನಮ್ಮ ಗಾಡಿ ನಾವು ತಟಸ್ಥ ನಾವು ಇರೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತುಗಳ ಅವಕಾಶ ಮಾಡಿಕೊಟ್ಟಂತ ಈಗಿನ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ತಾಲೂಕಿನಿಂದ ಬಂದಂತ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಮಾಧ್ಯಮ ಮಿತ್ರರು ಹಾಗೂ ವೇದಿಕೆ ಮೇಲಿರುವಂತ ಗಣ್ಯಮಾನರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಕರ್ನಾಟಕದ ಸಮಾರಂಭದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಭೈರವ ಶ್ರೀರಾಮದಾರ ಪೀಠಾಧಿಪತಿಗಳು ಮನಗೋಳಿ ಸೇರಿಸುತ್ತಿ ಸಂತ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನುಪಸ್ಥಿತಿಯಲ್ಲಿ ಕೂಡ ಮಾನ್ಯ ಸಚಿವರಾದಂತಹ ಶ್ರೀ ಶಿವಣ್ಣ ಪಾಟೀಲ್ರನ್ನು ನೇಮಿಸಿಕೊಳ್ತಾ ಪ್ರಾಸ್ತಾವಿಕವಾಗಿ ಮಾರ್ಮಿಕವಾಗಿ ವಿಚಾರಗಳನ್ನು ಮುಂದಿಟ್ಟಂತಹ ಜಿಲ್ಲಾಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷರಾದಂತಹ ಕರ್ನಾಟಕ ಕಾರ್ಮಿಕ ಪತ್ರ ಸಂಘದ ಧ್ವನಿ ಶ್ರೀ ಮಲ್ಲಿಕಾರ್ಜುನ ಬಂಗೇರ್ ಅವರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಅಶೋಕ್ ಮುವಾರ್ ಅವರು, ವಿಶೇಷ ಪ್ರಶಸ್ತಿ ಪ್ರದಾನ ಶ್ರೀ ಟಿ ವಿಜೇಂದ್ರ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಶೋಭಾವಂತಹ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಭೀಮನಗೌಡ ರಾಜಗೌಡ ಪಾಟೀಲ್ ಅವರಿಗೆ, ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯಮಾನ್ಯರೇ, ನಂತರ ಬರುವಂತದ್ದು ಪ್ರಜಾವಾಣಿ ನಂತರದಲ್ಲಿ ಅನೇಕ ಪತ್ರಿಕೆಗಳು ಎಲ್ಲರ ಮನೆ ಬಾಗಿಲಿಗೆ ತಲುಪುವಂತದ್ದು ವ್ಯವಸ್ಥೆ ಬೆಳೆದು ಬಂತು. ನಾವು ಭಗವಲ್ಕಟ್ಟಿ ಅವ್ರನ್ನ ಜೀವನ ಚರಿತ್ರೆ ನೋಡುವಾಗ ಮನೆ ಮನೆಗೆ ಹೋಗಿ ವಚನಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಪಡಿಸಬೇಕಾದ್ರೆ ಅವರ ಮನೆ ಮಾರಿ ಒಂದು ಪ್ರಿಂಟಿಂಗ್ ಪ್ರಶ್ನೆಯನ್ನ ಪ್ರಶ್ನೆ ನೀಡುವಂತ ಪ್ರಸಂಗ ಕೂಡ ಬಂದು ನೋಡಿದಾಗ ಎಷ್ಟು ನಾವು ಬೆಳೆದು ಬಂದ ಹಿಂದಿನ ದಾರಿಯನ್ನು ನೋಡಿದಾಗ ತಿಳಿದು ಬರ್ತದೆ. ಹೀಗಾಗಿ ಪತ್ರಿಕಾ ರಂಗ ಒಂದೇ ರೀತಿ ಅದು ಅಷ್ಟು ಉತ್ತುಂಗ ಇದ್ರೂ ಕೂಡ ಅಲ್ಲಿ ಒಂದು ವೈಚಾರಿಕತೆ ತುಂಬಿದ್ರೂ ಕೂಡ ಅಷ್ಟೇ ಕಷ್ಟ ನೋವುಗಳು ಕೂಡ ಇರ್ತವೆ. ನಿಷ್ಪಕ್ಷಪಾತವಾಗಿ ನ್ಯೂಸ್ಗಳು ಸುದ್ದಿ ಪಡಿಸಬೇಕು. ಯಾವುದೇ ವ್ಯಕ್ತಿಯ ಮಾನಹರಣ ಆಗ್ಬಾರ್ದು ಮಾತನ್ನು ಅಧ್ಯಕ್ಷರು ಹೇಳಿದರು. ಅದು ಯಾವುದೇ ವ್ಯಕ್ತಿಯ ಬೆನ್ನು ಬೀಳದೆ ಸಮಾಜದ ಸಂಸ್ಕೃತಿಯ ಸಾಹಿತ್ಯದ ಕನ್ನಡ ಭಾಷೆಗೆ ಪತ್ರಿಕಾ ಮಾಧ್ಯಮ ನೀಡಿದ ಕೊಡುಗೆ ಅಪಾರವಾಗಿದೆ. ಕನ್ನಡ ಸಾಹಿತ್ಯ ಬೆಳೆದು ಬರಲಿಕ್ಕಾದ್ರೂ ಕಾರಣ. ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ, ಸಮಾಜಕ್ಕೆ, ಬಡವರಿಗೆ, ನಿರ್ಧಂತರಿಗೆ, ಇವೆಲ್ಲ ಜನರಿಗೆ ನೋವುಗಳನ್ನು ಎತ್ತಿ ತೋರಿಸುವಂತದ್ದು ಅಂತಂದ್ರೆ ಪತ್ರಿಕಾ ರಂಗ. ಆ ಪತ್ರಿಕಾ ರಂಗ
ಅಷ್ಟೇ ಇದರಲ್ಲಿ ಹೇಳಿದ್ರು ಆ ವಿಡಿಯೋಗಳನ್ನು. ಆದ್ರೆ ನಾನು ಅನೇಕ ನನ್ನ ಸ್ನೇಹಿತರು ಪತ್ರಿಕಾ ಬಳಗದಲ್ಲಿದ್ದಾರೆ, ಹೆಬ್ಬಾಳ ಅವರಿದ್ದಾರೆ, ನಮ್ಮ ಗಾಂಧಿವಾದಿಗಳಿದ್ದಾರೆ, ಅನೇಕ ಅನಿಲ್ ಲಕ್ಷ್ಮಣರಿದ್ದಾರೆ, ಬಹಳಷ್ಟು ಜನ ನನ್ನ ಸ್ನೇಹಿತರು. ನಾನು ತಹಸೀಲ್ದಾರ್ ಇದ್ದಾಗ, ಎಸಿ ಇದ್ದಾಗ ಎಲ್ಲರ ಜೊತೆ ನಾನು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬಂದದ್ದು. ಪತ್ರಕರ್ತರು ಪ್ರತಿಯೊಂದು ವಿಷಯದಲ್ಲಿ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು. ಇಂಥ ವಿಷಯಗಳನ್ನ ನೋಡಿ ಸರ್ ಹೀಗಿದೆ ಅಂತ ಹೇಳ್ತಾ ಇದ್ರು. ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಅಧಿಕಾರಿಗಳು ಕೂಡ ಎಚ್ಚರಿಕೆ ಗಂಟೆ ನಾವು ಹೇಗೆ ತೆರೆದ ಸಂಪುಟ ಇರೋದಾಗಿ ತೆರೆದ ಪುಸ್ತಕ ಇದ್ದಂತೆ ನಾವು ಬದುಕಿದರೆ ಅದು ಅವರಿಗೆ ಅಲ್ಲಿ ಒಂದು ಯಾವುದೇ ಅನ್ಯಾಯಯುಕ್ತದ ಸಿಡಿದಿರುವಂತ ಶಕ್ತಿ ಪತ್ರಕರ್ತರಿಗೆ ಇರ್ತದೆ. ಅಂತ ಅನ್ಯಾಯ ಅಲ್ಲಿ ನಡೆಯುವಂತ ದಬ್ಬಾಳಿಕೆಗಳು, ನ್ಯಾಯ, ಮೋಸ, ವಂಚನೆಗಳು ತೆರೆದಿಡುವಂತ ಶಕ್ತಿ ಪತ್ರಕರ್ತರಿರ್ತದೆ. ಒಂದು ವೇಳೆ ಪತ್ರಕರ್ತರು ಮೈಮರ್ತರೆ, ಈಗ ಒಬ್ಬ ರೈತ ಮೈಮರ್ತು ಬಿಟ್ಟಂದ್ರೆ ಒಂದು ಬೆಳೆ ಹಾನಿ, ಒಬ್ರು ಶಿಕ್ಷಕರು ಮೈಮರ್ತರೆ ಆ ಶಾಲೆಯಲ್ಲಿನ ಮಕ್ಕಳಿಗೆ ತೊಂದರೆ ಆಗ್ತದೆ. ಪತ್ರಕರ್ತರು ಮೈಮರ್ತು ಬಿಟ್ಟರೆ ಸಮಾಜನ ನಾಶ ಮಾಡುವಂತ ಸ್ಥಿತಿ ಬರ್ತದೆ, ಪ್ರಜಾಪ್ರಭುತ್ವ ನಾಶ ಮಾಡ್ತದೆ. ಪ್ರಜಾಪ್ರಭುತ್ವ ಎತ್ತಿ ಹಿಡಿಯುವಂತ ಶಕ್ತಿ ಯಾರಿಗಾದ್ರೂ ಇರ್ತದೆ ಅದು ಪತ್ರಕರ್ತರಿಗೆ. ಹೀಗಾಗಿ ಪತ್ರಕರ್ತರು ಅದಕ್ಕಾಗಿ ಬುದ್ಧಿಜೀವಿಗಳಂತಾನೆ ನಾವು ಕರಿತೀವಿ ಅವರಿಗೆ. ಇಲ್ಲಿ ಒಂದು ಸೆಲ್ಫಿಶ್ನೆಸ್, ಸ್ವಾರ್ಥ ಭಾವ ತುಂಬಿತು ಅಥವಾ ಏನಾದರೂ ವೈಯಕ್ತಿಕ ದ್ವೇಷ, ಅಸೂಯೆಗಳು ಬಂದು ಅಂತಂದ್ರೆ ಅಲ್ಲಿ ಆ ಗಣತೆ ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯಗಳನ್ನು ಕೂಡ ಆಗ್ತದೆ. ಅದಕ್ಕಾಗಿ ತಮ್ಮ ಸೇವೆ ಸಮಾಜಕ್ಕೆ ಮತ್ತು ನಾಡಿಗೆ ಅತ್ಯಂತ ಅಮೂಲ್ಯವಾಗಿದೆ. ತಾವು ಕಷ್ಟದಲ್ಲಿ ಇದ್ದಿರಬಹುದು. ಅದಕ್ಕೆ ಒಬ್ಬ ಕವಿ ಇರ್ತಾನ, ಜಗವೆಲ್ಲ ನಗುತ್ತಿರಲಿ ಜಗದೆಲ್ಲವೂ ನನಗಿರಲಿ ಅಂತೇಳಿ ಈಶ್ವರ್ ಸಂಕಲ್ ಅವರು ಮಾತಾಡ್ತಾರೆ. ಜಗವೆಲ್ಲ ನಗುತ್ತಿರಲಿ ಜಗದೆಲ್ಲವೂ ನನಗಿರಲಿ ಅನ್ನುವಂಥದ್ದು. ಈಗ ನೀವು ಎಲ್ಲರನ್ನ ಮುಂಜಾನೆ ನೋಡಿದ ತಕ್ಷಣ ಯಾರು ಏನ್ ನಡೀತಾ ಇದೆ ಅಂತಂದ್ರೆ ಅದು ಪತ್ರಿಕೆಗಳಲ್ಲಿ ನೋಡಿದಾಗ ಸಮಾಧಾನ ಅಲ್ಲಿ. ಮತ್ತು ಅಕ್ಷರ ಜ್ಞಾನವನ್ನು ಮೂಡಿಸುವಂತ ಕ್ಷೇತ್ರ ಕೂಡ ಆಗಿದೆ. ಜನರು ಕೂಡ ಪತ್ರಿಕೆಗೆ ತಿಳಿದುಕೊಳ್ಳುವಷ್ಟು ಜ್ಞಾನ ಕೂಡ ಅಕ್ಷರವನ್ನು ಕಲಿಬೇಕಿರುವಂತ ಹಂಬಲ ಇವತ್ತು ಕೂಡ ಸ್ಫೂರ್ತಿದಾಯಕ ಆಗ್ತದೆ. ಪತ್ರಕರ್ತರು ನಿಜವಾದ ಈ ದೇಶದ ಅಭಿಮಾನಿಗಳು, ದೇಶದ ಹೀರೋಗಳು ಆಗಬೇಕು. ಆ ನಿಟ್ಟಿನಲ್ಲಿ ಅಂದಾಗ ದೇಶ, ಈ ನಾಡು, ನುಡಿ ಇವೆಲ್ಲವೂ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಕರ್ನಾಟಕ ಅನೇಕ ಪತ್ರಕರ್ತರ ಸಂಘದ ನಾವು ಇತ್ತೀಚೆಗೆ ಒಂದಾಯ್ತು, ನನಗೆ ಏನೂ ಗೊತ್ತಿಲ್ಲ, ನಾನು ಜಸ್ಟ್ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಕುಳಿತಿದಾಗ ನಮ್ಮ ಸಾಹೇಬ್ರ ಒಂದು ಕಾಲ್ ಬಂತು, ಇಲ್ಲ ಸಭೆ ನಡೀತಾ ಇದೆ, ಒಂದು ಕಾರ್ಯಕ್ರಮ ನಡೀತಾ ಇದೆ, ಹೋಗ್ಬಿಟ್ಟು ಹೋದಾಗ ಮತ್ತೆ ನಮ್ಮ ಹೆಬ್ಬಾಳವರು ಕಾಲ್ ಮಾಡಿದ್ರು. ನಾನು ಹಾಗೆ ಬಂದ್ಬಿಟ್ಟೆ ಇಲ್ಲಿಗೆ, ನಿಮ್ಮೆಲ್ಲರ ಜೊತೆಗೂಡ್ಲಿಕ್ಕೆ, ಒಂದು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರ್ಲಿಕ್ಕೆ ಒಂದು ಸುದೈವಾವಕಾಶ ಕೊಟ್ಟಿದ್ರಿ, ಸಂತೋಷ ಅನಿಸ್ತದ. ನಾವು ನಿಮ್ಮ ಜೊತೆ ಇದ್ದೀವಿ, ಸಮಾಜ ನಿಮ್ಮ ಜೊತೆ ಇದೆ, ಸರ್ಕಾರವು ನಿಮ್ಮ ಜೊತೆ ಇದೆ. ದೋಷಿಗಳನ್ನ ಎತ್ತಿ ಹಿಡಿದು ಸರ್ಕಾರದ ಜನರನ್ನ, ಅಧಿಕಾರಿಗಳನ್ನ, ಜನಪ್ರತಿನಿಧಿಗಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ದಾರಿ ನಿಮ್ಮದಿದೆ, ಕೆಲಸ ನಿಮ್ಮದಿದೆ, ಹೌದಾ? ಅದರಲ್ಲಿ ನಾವು ಭಾಗಿಯಾಗಿದ್ದೇವೆ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಸಂತೋಷ ಅನಿಸ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಡಿಸಿ ಸಾಹೇಬ್ ಬಂದಾಗ ಎಂ ಸರ್ ಅವ್ರಿಗಾದಂತ ಎಜುಕೇಶನ್ ಮಾಡಿ ಅವ್ರಿಗಾದಂತ ಒಂದು ಆ ಸಂಬಂಧಪಟ್ಟಂತ ವಿಷಯಗಳ ಕೆಲಸ ಮಾಡ್ತಾರೆ. ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಹುಡುಗರು ಕೂಡ ಅಧ್ಯಾತ್ಮಗಳು ಅವೆಲ್ಲ ಅನುಭವ ಪಡ್ಕೊಳ್ತಾರೆ. ಈ ರಾಜಕೀಯದಲ್ಲಿ ಏನೂ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತ ವಿದ್ಯೆ ಇರೋದಿಲ್ಲ, ಎಜುಕೇಶನ್ ಇರೋದಿಲ್ಲ. ಈಗ ರಾಜಕಾರಣ ಮಾಡಬೇಕಂದ್ರೆ ಒಬ್ಬ ಪ್ರಿಯ ಆಗಿರ್ಬೇಕು ಅಥವಾ ಸಂಬಂಧಪಟ್ಟ ಸಬ್ಜೆಕ್ಟ್ ತಗೊಳ್ಬೇಕು, ಇಲ್ಲಾಂದ್ರೆ ಆಗಿರ್ಬೇಕು. ಸಾಕಷ್ಟು ನಾಲೆಜ್ ಇರ್ತೈತಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಚರ್ಚೆ. ಪರೀಕ್ಷೆ ಪಾಸ್ ಆಗಲಿಕ್ಕೆ ಒಂದೇ ಒಂದು ಕಾರಣ ಅಂದ್ರೆ 5 ಪೇಪರ್ಗಳು. ನಾವಿದ್ದಾಗ ಯಾವ ಇದಿಲ್ಲ, ಯಾವ ರೀತಿ ಒಂದು ತನ್ನ ಪಾತ್ರವನ್ನ ವಹಿಸಬೇಕು ಅಂತೇಳಿ ನಮಗದು ಅತ್ಯಂತ ಪ್ರಾಮುಖ್ಯವಾಗಿರ್ತಂತ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈಗ ಮೊನ್ನೆ ಅಧ್ಯಕ್ಷ ಹೇಳ್ತಾ ಇದ್ರು, ರಾಜ್ಯಾಧ್ಯಕ್ಷಗಳು 4ನೇ ಅಂಗ ಆದ್ರೂ ಕೂಡ ಇಷ್ಟು ಸಮಸ್ಯೆ ಇದಾವೆ ಅಂತ ಹೇಳಿ. ಆಗ ಯಾವುದಕ್ಕೂ ನಾವು ಗೊತ್ತಿಲ್ಲದೆ ಮುನ್ನುತ್ತಾ ಹೋದ್ರೆ ಅಂದ್ಕೊಂಡು ಇತರ ಅಧಿಕಾರಿ ಅಥವಾ ಸಾಧಕರಿಗೆ ಒಂದು ಉತ್ತೇಜನ ನೀಡುವಂತ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಅದಕ್ಕೆ ನಮ್ಮೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ.